ಸ್ನೇಹಿತರೆ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗೆಳೆಯರೆ, ನೀವೆಲ್ಲರೂ ಮಂತ್ರಾಲಯಕ್ಕೆ ಬಂದಿರ್ತೀರ. ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನವನ್ನ ಮಾಡಿರ್ತೀರ. ರಾಯರ ದರ್ಶನವನ್ನ ಮಾಡಿ ಬಹುಶಃ ಹಾಗೆ ತಾವು ತಮ್ಮ ತಮ್ಮ ಊರುಗಳಿಗೆ ಹೋಗ್ಬಿಟ್ಟಿರ್ತಾರೆ. ಆದ್ರೆ ಮಂತ್ರಾಲಯದ ಹತ್ತಿರದಲ್ಲೇ ಇರುವಂತಹ ಒಂದು ಶಕ್ತಿಪೀಠ ಮತ್ತು ಐತಿಹಾಸಿಕ ಸ್ಥಳದ ಬಗ್ಗೆ ತಮಗೆ ಪರಿಚಯ ಇಲ್ಲದೆ ಹೋಗಿರಬಹುದು. ಹಾಗಾಗಿ ನಾನಿವತ್ತು ಚುಮು ಚಳಿಯಲ್ಲಿ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರರ ದರ್ಶನವನ್ನ ಪಡೆದು ಆ ಶಕ್ತಿ ಪೀಠವನ್ನ ಮತ್ತು ಐತಿಹಾಸಿಕ ಸ್ಥಳವನ್ನ ತಮಗೆ ಪರಿಚಯಿಸಲು ಹೊರಟಿದ್ದೇನೆ. ಬನ್ನಿ ಗೆಳೆಯರೆ, ಅದು ಯಾವುದು ಅಂತ ನೋಡ್ಕೊಂಡ್ಬರೋಣ. ಹಲೋ ಗೈಸ್, ಈಗ ಏನಾಗ್ತಿದೆ ಅಂದ್ರೆ ಅಲ್ಲಿ ಮುಂದೆ ತಾವು ನೋಡ್ಬೋದು. ಗೆಳೆಯರ, ಮುಂಜಾನೆ ಗುರುರಾಯರ ದರ್ಶನವನ್ನ ಪಡೆದು ಬಿಸಿ ಬಿಸಿ ಚಿತ್ರಾನ್ನವನ್ನ ಗಂಟಲವರೆಗೂ ಜಡಿದು ಕೇವಲ 2 ಗಂಟೆಗಳ ಪ್ರಯಾಣ ಮಾಡಿ ಈ ಒಂದು ಪ್ರದೇಶಕ್ಕೆ ಬಂದಿದ್ದೇವೆ. ಈ ಪ್ರದೇಶ ಯಾವುದು ಗೊತ್ತಾ? ಯಾಕೆ ನಾವು ಈ ಪ್ರದೇಶಕ್ಕೆ ಭೇಟಿ ಕೊಡಬೇಕು ಅನ್ನೋದನ್ನ ನಾನು ಮುಂದೆ ತಿಳಿಸ್ತೇನೆ. ಆದ್ರೆ ಈಗ ನಾನು ತೋರಿಸುವಂತಹ ಒಂದು ಸಣ್ಣ ಝಲಕ್ ಆ ದೇವಸ್ಥಾನ ಅಥವಾ ಈ ಪ್ರದೇಶಕ್ಕೆ ನಾವು ಯಾಕೆ ಬರಬೇಕು ಅನ್ನುವಂತಹ ಕುತೂಹಲವನ್ನ ತಮಗೂ ಹೆಚ್ಚಿಸಬಹುದು. ನೋಡಿ, ಇಲ್ಲೊಂದು ತೆಪ್ಪ ಇದೆ. ಈ ತೆಪ್ಪದಲ್ಲಿ ನದಿ ಒಳಗೊಂದು ರೌಂಡ್ ಹಾಕೊಂಡ್ಬಂದು ಅಥವಾ ನದಿ ಒಳಗಡೆನೆ ಈ ಪ್ರದೇಶ ಯಾವುದು ಅನ್ನೋದನ್ನ ತಮ್ಗೆ ಹೇಳ್ತೀನಿ. ಹೊರಟನ್ವಾ, ಬನ್ನಿ. ಸ್ನೇಹಿತರೆ, ತಾವೆಲ್ಲರೂ ಸತಿ ಕಥೆಯನ್ನ ಕೇಳಿರ್ತೀರಾ. ಆದ್ರೂ ಈ ಸ್ಥಳದ ಇತಿಹಾಸ ಅಥವಾ ಈ ಸ್ಥಳದ ಶಕ್ತಿಯ ಮಹಾತ್ಮೆಯನ್ನ ತಿಳ್ಕೋಬೇಕಾದ್ರೆ ಮತ್ತೊಂದ್ಸಾರಿ ಈ ಕಥೆಯನ್ನ ಹೇಳದೆ ಹೋದ್ರೆ ಈ ಕತೆ ಅಥವಾ ಇದರ ಇತಿಹಾಸ ಪೂರ್ಣಗೊಳ್ಳದು. ತಮ್ಮೆಲ್ಲರಿಗೂ ಗೊತ್ತಿರುವಂತಹ ಸತೀದೇವಿ ಈಶ್ವರನ ಹೆಂಡತಿ. ಒಮ್ಮೆ ಆಹ್ವಾನವಿಲ್ಲದಿದ್ದರೂ ತನ್ನ ತಂದೆಯ ಒಂದು ಯಜ್ಞಕ್ಕೆ ಹೋದಂತ ಸತೀದೇವಿಗೆ ಅಲ್ಲಿ ಅವಮಾನ ಆಗುತ್ತೆ. ತನ್ನ ಗಂಡನ ಮಾತನ್ನ ಧಿಕ್ಕರಿಸಿ ಬಂದಂತಹ ಸತೀದೇವಿ ತನಗಾದ ಅವಮಾನವನ್ನ ಸಹಿಸಲಾರದೆ ಅಗ್ನಿಗೆ ಆಹುತಿಯಾಗ್ಬಿಡ್ತಾಳೆ. ಶಿವನು ಮೊದಲೇ ಪ್ರಳಯ ರುದ್ರ. ಸತಿ ಇಲ್ಲದ ಲೋಕ ಏಕೆ ಎಂದು ನಿರ್ಧರಿಸುವಂತಹ ಶಿವನು ರುದ್ರ ತಾಂಡವವನ್ನ ಪ್ರಾರಂಭಿಸ್ಬಿಡ್ತಾನೆ. ತನ್ನ ಸತೀದೇವಿಯ ದೇಹವನ್ನ ಹೊತ್ಕೊಂಡು ಆತ ನಡೆದು ಬರ್ತಾ ಇದ್ರೆ ಇಡೀ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲವಾಗ್ಬಿಡುತ್ತೆ. ಶಿವನ ರೌದ್ರಾವತಾರಕ್ಕೆ ಇಡೀ ಸೃಷ್ಟಿಗೆ ನಾಶವಾಗುವಂತಹ ಆತಂಕ ಸೃಷ್ಟಿಯಾಗ್ಬಿಡುತ್ತಂತೆ. ಆಗ ದೇವತೆಗಳು ವಿಷ್ಣುವಿನ ಬಳಿ ಹೋಗಿ ಹೇಗಾದರೂ ಮಾಡಿ ಆ ಶಿವನ ಕೋಪವನ್ನ ಕಡಿಮೆ ಮಾಡಬೇಕು, ಅದಕ್ಕಾಗಿ ಸತೀದೇವಿಯ ಆ ಒಂದು ಮೃತ ದೇಹವನ್ನ ಶಿವನ ಕೈಯಿಂದ ಬೇರ್ಪಡಿಸಬೇಕು ಎನ್ನುವಂತಹ ಮನವಿಯನ್ನ ಮಾಡ್ತಾರೆ. ಆಗ ಶ್ರೀ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಪ್ರಯೋಗಿಸಿ ಸತೀದೇವಿಯ ದೇಹವನ್ನ ಸಾಕಷ್ಟು ತುಂಡುಗಳಾಗಿ ಮಾಡಿಬಿಡ್ತಾನಂತೆ. ಆಗ ಆ ಸತೀದೇವಿಯ ದೇಹದ ತುಂಡುಗಳು ಒಂದಷ್ಟು ಕಡೆ ಬಿದ್ದು ಅವುಗಳನ್ನು ನಾವು ಶಕ್ತಿಪೀಠಗಳು ಎಂದು ಪೂಜಿಸ್ತೇವೆ. ಅದೇ ರೀತಿಯಾಗಿ ಆ ಸತೀದೇವಿಯ ಒಂದು ದೇಹದ ಭಾಗ ಬಿದ್ದಂತಹ ಪ್ರದೇಶವೇ ಈ ಪ್ರದೇಶ. ಈ ಶಕ್ತಿಪೀಠವೇ ಕರ್ನೂಲ್ನ ಬಳಿ ಇರುವಂತಹ ಆಲಂಗೂರಿನ ಜೋಗುಳಂಬ ಶಕ್ತಿಪೀಠ. ತುಂಗಭದ್ರಾ ನದಿಯ ದಡದಲ್ಲಿ ಅದ್ಭುತವಾದಂತಹ ಒಂದು ಪರಿಸರದಲ್ಲಿ ನಾವು ಈ ಶಕ್ತಿಪೀಠವನ್ನ ವೀಕ್ಷಿಸಬಹುದು. ನೋಡಿ, ನನ್ನ ಹಿಂದೆ ಕಾಣ್ತಿರುವಂತಹ ಈ ದೇವಸ್ಥಾನವೇ ಜೋಗುಳಂಬ ದೇವಸ್ಥಾನ. ನಿಮಗೆಲ್ಲ ಈ ಪ್ರದೇಶವನ್ನ ಹೇಗೆ ಪರಿಚಯ ಮಾಡಿಸ್ತಾರೆ ಲೋಹಿತ್ ಎಲ್ ಪ್ರಸಾದ್ ಅವರು, ಜೊತೆಗೆ ಲಕ್ಷ್ಮೀ ಪ್ರಸಾದ್ ಅವರು ಇದ್ದೇ ಇರ್ತಾರೆ. ಬನ್ನಿ ನೋಡೋಣ. 200 ರೂಪಾಯಿ ಹಾರ, 50 ರೂಪಾಯಿ ಪೂಜೆ ಸಾಮಾನು ನಾವು ತಗೊಂಡಿದ್ದಾಯ್ತು. ಈಗ ಒಳಗಡೆ ಹೋಗ್ತಿದ್ದೀವಿ. ಬಹುಶಃ ಒಳಗಡೆ ಕ್ಯಾಮ್ರಾ ಅಲೋ ಇರದೇ ಇರಬಹುದು, ಹಾಗಾಗಿ ಆ ದೃಶ್ಯಗಳನ್ನ ನಾವು ತೋರಿಸೋಕೆ ಆಗದೆ ಇರಬಹುದು. ಆದ್ರೆ ಹೊರಗಡೆಯಿಂದಾನೇ ನೋಡಿ, ಖಂಡಿತವಾಗ್ಲೂ ಇದೊಂದು ಅದ್ಭುತವಾದ ಪ್ರದೇಶ. ತಾವೆಲ್ಲರೂ ಇಲ್ಲಿಗೆ ಒಂದ್ಸಾರಿ ಬನ್ನಿ.
ಜೋಗುಳಂಬ. ಗೆಳೆಯರೆ, ದರ್ಶನಕ್ಕೆ ಹೋಗ್ತಾ ಇದೀವಿ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಕ್ಯಾಮ್ರಾ ತಗೊಂಡು ಹೋಗ್ತೀವಿ. ಏನಾಗುತ್ತೋ ನೋಡೋಣ ಬನ್ನಿ. ಅದ್ಭುತವಾದಂತಹ ಪ್ರದೇಶ. ಗೆಳೆಯರೆ ನೋಡಿ, ಅಲ್ಲಿ ಹಿಂದೆ ಜೋಗುಳಂಬ ದೇವಸ್ಥಾನ ಕಾಣಿಸ್ತಾ ಇದೆ. ವಾಸ್ತವವಾಗಿ ಈ ಜೋಗುಳಂಬ ದೇವಸ್ಥಾನ ಅಥವಾ ಜೋಗುಳಂಬ ವಿಗ್ರಹ ಇಲ್ಲಿದ್ದಿದ್ದು ಅಲ್ಲ. ಇದು ಹೊಸದಾಗಿ ನಿರ್ಮಿಸಿರುವಂತಹ ದೇವಸ್ಥಾನ. ಹಾಗಾದ್ರೆ ಈ ವಿಗ್ರಹ ಎಲ್ಲಿತ್ತು, ಯಾಕೆ ಇಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ರು ಅನ್ನುವಂತಹ ಕುತೂಹಲ ನಿಮಗಿದ್ರೆ ಈ ಪ್ರದೇಶದ ಇತಿಹಾಸವನ್ನು ನಿಮಗೆ ತಿಳಿಸುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಸಹ ತಮಗೆ ತಿಳಿಸ್ತೇನೆ. ಬನ್ನಿ, ದೇವರ ದರ್ಶನವನ್ನು ಮಾಡಿ ಬರೋಣ. ಅದ್ಭುತವಾದಂತಹ ದರ್ಶನವಾಯಿತು. ನಾವು ತಾಯಿ ಜೋಗುಳಂಬನ ದರ್ಶನವನ್ನು ಪಡ್ಕೊಂಡು ಹೊರಗಡೆಗೆ ಬಂದ್ವಿ. ಇಲ್ಲಿನ ವಿಗ್ರಹದ ವಿಶೇಷತೆ ಏನಪ್ಪ ಅಂತಂದರೆ, ನಾವು ಯಾರಾದರೂ ಕೋಲಾರಮ್ಮನ ದೇವಸ್ಥಾನವನ್ನು ನೋಡಿದರೆ ನಿಮಗೆ ಅದರ ಪರಿಚಯ ಆಗಬಹುದು. ಹೌದು, ಕೋಲಾರಮ್ಮನ ದೇವಸ್ಥಾನದಲ್ಲಿ ಕಣ್ಣು ದೃಷ್ಟಿಗಿರಬಹುದು ಅಥವಾ ಬೇರೆ ಬೇರೆ ಒಂದು ವಿಚಾರಕ್ಕೆ ಒಳಿತಾಗುತ್ತದೆ, ಆ ತಾಯಿಯ ದರ್ಶನವನ್ನು ಮಾಡಿದಾಗ ನಮಗೆ ಒಳಿತಾಗುತ್ತದೆ ಎನ್ನುವಂತಹ ಮಾತಿದೆಯಲ್ಲ, ಅದೇ ರೀತಿ ಇಲ್ಲಿ ವಿಗ್ರಹದ ಮೇಲೆ ಶೇಳು, ಬಲ್ಲಿ ಮುಂತಾದಂತಹ ಒಂದಷ್ಟು ಪ್ರಾಣಿಗಳ ಚಿತ್ರವನ್ನು ಕೆತ್ತಿಸಲಾಗಿದೆ. ಅಂದರೆ ಇಲ್ಲಿಗೆ ಬಂದವರು ಸಹ ಕಣ್ಣು ದೃಷ್ಟಿ ಕಳೆಯುತ್ತೆ, ಈ ತಾಯಿ ಎಂತಹ ಕೆಟ್ಟ ದೃಷ್ಟಿಯನ್ನೇ ಆದರೂ ಕಳೆದು ನಮಗೆ ಒಳ್ಳೆಯದನ್ನು ಮಾಡ್ತಾಳೆ ಎನ್ನುವಂತಹ ನಂಬಿಕೆ ಬರ್ತದೆ. ನೀವು ಸಹ ಮಂತ್ರಾಲಯಕ್ಕೆ ಬಂದರೆ ಇಲ್ಲಿಗೆ ಬಂದು ಈ ತಾಯಿಯ ದರ್ಶನ ಪಡೆದುಕೊಂಡ ನಂತರ ವಿಶೇಷವಾಗಿ ಅವುಗಳನ್ನು ತಾವು ಗಮನಿಸಬೇಕು. ಅದರ ಕಥೆ ಏನು, ಬನ್ನಿ ಇನ್ನೊಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅದುವರೆಗೂ ಗೆಳೆಯರೇ ಮರೆಯಬೇಡಿ, ನ್ಯೂಸ್ ಲೀಡರ್ ಕನ್ನಡ, ಇದು ನಿಮ್ಮ ಧ್ವನಿ, ನೀವೇ ನಮ್ಮ. ಇವೆಲ್ಲ ಹೊಡೆದು ಬಿಸಾಕಿರೋದಾ?